ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಲೈಫಲ್ಲೂ ಖುಷಿ, ಆನಂದ, ಸಂಪತ್ತು, ಹೆಲ್ತ್ ಅನ್ನೋದಿರಲಿ. ಈ ವರ್ಷದ ರೆಸಲ್ಯೂಷನ್ ಏನಂದರೆ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಏನಕ್ಕೆ ಅಂತಂದರೆ ಸಾಕು, ಇಷ್ಟು ವರ್ಷ ಯಾರೇನಂತಾರೆ, ಏನು ಮಾತಾಡ್ತಾರೆ ಅಂತ ಯೋಚನೆ ಮಾಡೋದು. ಇನ್ನು ಮುಂದೆ ನಿನಗೇನು ಬೇಕು, ನೀನೇನು ಅನ್ಕೋತೀಯ ನಿನ್ನ ಬಗ್ಗೆ ಎಲ್ಲ ಮುಖ್ಯ. ಈಗ ನಡೀತಿರೋ ವಿಷಯಗಳು ನೋಡ್ತಿದ್ರೆ ಲೈಫ್ ಇಸ್ ಸೋ ಲಿಮಿಟೆಡ್ ಅಂತ ಅನಿಸ್ತದೆ. ಯರ್ ಡೇಸಸ್ ಆರ್ ನಂಬರ್ಡ್ ಆಲ್ರೆಡಿ. ಬಟ್ ನಿನಗೆ ಗೊತ್ತಿಲ್ಲ ಅಲ್ವಾ. ಸೊ ಇರೋಷ್ಟು ದಿನ ನೀನು ಖುಷಿಯಾಗಿರು. ನಿನಗೇನು ಅನಿಸುತ್ತೆ ನೀನು ಅದನ್ನು ಮಾಡು. ನಮ್ಮಮ್ಮ ಬರ್ತಿದ್ದಾರೆ ಇಂದ. ಸಾರಿ. ಸೊ ನಿನಗೇನು ಅನಿಸುತ್ತೆ, ನಿನಗೇನು ಮಾಡಬೇಕು ಅಂತ ಇರುತ್ತೆ, ಯು ಡೂ ದ್ಯಾಟ್. ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ 1 or 2 hours ನಿಮಗೆ. ಈಗ ನಾನು ಕಾಂಟೆಂಟ್ ಕ್ರಿಯೇಷನ್ ಅಥವಾ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ, ಇಫ್ ದಿಸ್ ಗಿವ್ಸ್ ಮೀ ಹ್ಯಾಪಿನೆಸ್, ವಾರದಲ್ಲಿ ಒಂದು 1 hour, ಬಿಕಾಸ್ ಎಷ್ಟೋ ಒಂದು ಡಿಫ್ರೆಂಟ್ ವೀಡಿಯೋಸ್ ತೆಗ್ದಿರ್ತೀರ. ಒಂದ್ಸಲಿ ಸರಿ ಬಂದಿರುತ್ತೆ, ಒಂದ್ಸರಿ ಸರಿ ಬಂದಿರುತ್ತೆ. ಸೊ ರೀಟೇಕ್ ಎಷ್ಟೊಂದು ಮಾಡ್ತೀರ. ಸೇ 1 hour 2 hours ನಿನಗೆ ಅಂತ ಇರ್ತೀರ. ವಾರದಲ್ಲಿ ಒಂದೇ ದಿನ ಸಾಕು. ಅದು ಬೆಳೀತಾ ಬೆಳೀತಾ ನಿನಗೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಐ ಕುಡ್ ಡೂ ಇಟ್, ನಾನು ಮಾಡ್ಬೋದು. ಸ್ಟಾರ್ಟ್ ಡೂಯಿಂಗ್. ವಾರದಲ್ಲಿ 2 ದಿನ ಆಗುತ್ತೆ, ವಾರದಲ್ಲಿ 3 ದಿನ ಆಗುತ್ತೆ. ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಯು ವಿಲ್ ಸ್ಟಾರ್ಟ್ ಮೀಟಿಂಗ್ ನ್ಯೂ ಪೀಪಲ್. ಈಗ ನನಗೆ ಐಮ್ ಕೈಂಡ್ ಆಫ್ ಎನ್ ಇಂಟ್ರೋವರ್ಟ್ ಅನ್ಬೋದು. ಲೈಕ್ ಹೊಸಬ್ರನ್ನ ಮೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಎಫರ್ಟ್ ಮಾಡಲ್ಲ ನಾನು. ಬಿಕಾಸ್ ನಾನು ನನ್ನ ಕಂಫರ್ಟ್ ಝೋನ್, ನನ್ನ ಕಂಫರ್ಟ್ ಪೀಪಲ್ ಜೊತೆ ನಾನು ಆರಾಮಾಗಿದ್ದೀನಿ. ಅದೇ ಹೊಸ ಫ್ರೆಂಡ್, ಈಗ ನನ್ನ ಕ್ಲೋಸ್ ಫ್ರೆಂಡ್ ಟೋಟಲಿ ಎಕ್ಸ್ಟ್ರೋವರ್ಟ್. ಅವ್ರು ಯಾರಾದರೂ ಒಬ್ಬರು ಹೊಸ ಫ್ರೆಂಡ್ನ ಕರ್ಕೊಂಡ್ಬಂದರೆ ಐ ಟಾಕ್ ಟು ಸಮ್ ಎಕ್ಸ್ಟೆಂಟ್. ಸೊ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಸಚ್ ಥಿಂಗ್ಸ್. ಈಗ ಎಲ್ಲರೂ ಎಕ್ಸ್ಟ್ರೋವರ್ಟ್ ಆಗಿರಿ, ಎಲ್ಲರೂ ಇಂಟ್ರೋವರ್ಟ್ ಆಗಿರಿ ಅಂತ ಅಲ್ಲ. ನಿನಗೆ ಗೊತ್ತು ನಿನ್ನ ಲಿಮಿಟ್ ಏನು. ಟ್ರೈ ಟು ಪುಷ್ 1%, 2% if it is good for you. If it is toxic, forget it. ಬೇಡ. But if it is good, definitely go for it. ನಾನು ಶೇರ್ ಮಾಡ್ಕೋಬೇಕು. ಈಗ 1000 ಜನ ನೋಡ್ತಾರೋ, 200 ಜನ ನೋಡ್ತಾರೋ, 100 ಜನ ನೋಡ್ತಾರೋ, ಡಸಂಟ್ ಮ್ಯಾಟರ್. ನೋಡ್ತಾರಲ್ವಾ, ಯು ಆರ್ ಡೂಯಿಂಗ್ ಸಮಥಿಂಗ್. ಸೊ ಬಿ ಪ್ರೌಡ್ ಆಫ್ ಇಟ್. ಒಂದು ವಿಡಿಯೋಲಿ ನಿಮಗೆ 10 ಲೈಕು, 100 ವ್ಯೂಸು, 10 ಶೇರ್ ಬಂದರೂ ಕೂಡ ಇಟ್ಸ್ ಅನ್ ಅಚೀವ್ಮೆಂಟ್. ಯು ಆರ್ ಸ್ಟಾರ್ಟಿಂಗ್ ಇಟ್ ಫ್ರಮ್ ದ ಸ್ಕ್ರ್ಯಾಚ್. ದೆನ್ ತಟ್ಕೊಂಡು ಮುಂದೆ ಹೋಗಿ. ಇಫ್ ದೆರ್ ಇಸ್ ಸಮ್ ಮಿಸ್ಟೇಕ್, ಕರೆಕ್ಟ್ ಇಟ್. ಮಿಸ್ಟೇಕ್ಸ್ ಮಾಡ್ದಿರಾ ಲೈಫಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ಮೋಟಿವೇಶನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಈ ಥರ ಮೋಟಿವೇಶನ್ ಅಂತ ಗೊತ್ತಿರಲಿಲ್ಲ. ಆಲ್ ರೈಟ್, ಇದು ನನಗೂ. ಬಿಕಾಸ್ ನಾನು ಅನ್ಕೋತೀನಿ, ಏನು ಅನ್ಕೋತಾರೆ ಜನ. ಬಟ್ ಟ್ರಸ್ಟ್ ಮೀ, ಐವ್ ಕಮ್ ಪಾಸ್ ದ್ಯಾಟ್. ಜನ ಏನು ಅನ್ಕೋತಾರೆ ಅದು ಜನಕ್ಕೆ ಬಿಟ್ಟಿದ್ದು. ನೀನು ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ನನ್ನ ಬಗ್ಗೆ ಈ ಥರ ತಿಳ್ಕೊಳ್ಳಿ, ನನ್ನ ಬಗ್ಗೆ ಒಳ್ಳೆಯದಾಗಿ ತಿಳ್ಕೊಳ್ಳಿ ಅಂತ ನೀನು ಯಾಕೆ ಹೇಳಬೇಕು. ಈಗ ನೀನು ಇನ್ನೊಬ್ಬರ ಬಗ್ಗೆ ಏನು ತಿಳ್ಕೋತೀಯ, ಅದು ನಿನ್ನ ಒಪಿನಿಯನ್, ನಿನ್ನ ಪರ್ಸ್ನಲ್ ಥಿಂಗ್. ಅದನ್ನೆಲ್ಲ ಅವ್ರು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಲೈಫ್ ನಡ್ಸೋಕ್ಕಾಗತ್ತಾ? ಕ್ವೆಶ್ಚನ್ ಮಾರ್ಕ್. ಸೊ ನಿಮಗೇನು ಖುಷಿನೋ ಅದನ್ನು ನೀವು ಮಾಡಿ. ತಿಂಗಳಲ್ಲಿ 1 ಸಲ, ತಿಂಗಳಲ್ಲಿ 2 ಸಲ, ಡೂ ಸಮಥಿಂಗ್ ದಟ್ ಮೇಕ್ಸ್ ಯು ಹ್ಯಾಪಿ. ಡೂ ಸಮಥಿಂಗ್ ದಟ್ ಕೀಪ್ಸ್ ಯು ಅಲೈವ್. ಬಿ ಇಟ್ ಬೈಕ್ ರೈಡ್, ಡ್ಯಾನ್ಸಿಂಗ್, ಯೋಗ, ಸ್ವಿಮ್ಮಿಂಗ್, ನೇಚರಿಗೆ ಹೋಗೋದು, ಟ್ರೆಕ್ಕಿಂಗ್ ಮಾಡೋದು. ಒನ್ಸ್ ಅ ಮಂತ್, ಟ್ರಸ್ಟ್ ಮೀ, ದಟ್ ಕೀಪ್ಸ್ ಯು ಅಲೈವ್, ದಟ್ ಕೀಪ್ಸ್ ಯು ಯಂಗ್. ಎಷ್ಟೇ ವಯಸ್ಸಾದರೂ ಯು ಹ್ಯಾವ್ ಟು ಬಿ ಯಂಗ್ ಬೈ ಹಾರ್ಟ್. ಏನಕ್ಕೆ ಗುರು, that's life. You get a lot of ups and downs. But ನೀನು ಅದರಿಂದ ಏನು ತೊಗೊಳ್ತೀಯ, ಒಳ್ಳೆದು ತಗೋತೀಯೋ ಕೆಟ್ಟದ್ದು ತಗೋತೀಯೋ, ಅದು ನಿನಗೆ ಬಿಟ್ಟಿತ್ತು. ಚೂಸ್ ವೈಸ್ಲಿ. ಸೊ ಐ ಡೋಂಟ್ ನೋ, ನನಗೆ ಖುಷಿ ಆಯ್ತು ವಿಡಿಯೋ ಮಾಡಿ. ಸೊ ಐ ಆಮ್ ಹ್ಯಾಪಿ, ಐ ಆಮ್ ಎಕ್ಸೈಟೆಡ್. ದಿಸ್ ಮೈ ಫಸ್ಟ್ ವಿಡಿಯೋ ಆಫ್ 2026. ಸೊ ಈ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅನ್ನೋ ಆಸೆ. ನನಗೇನು ಅನಿಸುತ್ತೋ ಅದನ್ನು ಹೇಳ್ತೀನಿ.
if you're offended by it, I don't want to say sorry because I'm not. So ಹ್ಯಾಪಿ ನ್ಯೂ ಇಯರ್ ಅಗೇನ್. ಸಂಕ್ರಾಂತಿ ಹಬ್ಬಕ್ಕೆ ಅಡ್ವಾನ್ಸ್ ವಿಶಸ್. ಎಲ್ಲರೂ ಖುಷಿಯಾಗಿರಿ. ಆ್ಯಂಡ್ ಒನ್ ಥಿಂಗ್, ನಿಮ್ಮ ಲೈಫಲ್ಲಿ ನಿಮ್ಗೆ ಯಾರೇ ಹರ್ಟ್ ಮಾಡಿರಲಿ, ಯಾರೇ ಬೇಜಾರು ಮಾಡಿರಲಿ, ಫರ್ಗಿವ್ ದೆಮ್ ಆ್ಯಂಡ್ ಲೆಟ್ ಇಟ್ ಗೋ. ಡೋಂಟ್ ಕ್ಯಾರಿ ದಟ್ ಬ್ಯಾಗೇಜ್. ಅವ್ರನ್ನ ಮೋಸ ಮಾಡಿದ್ರೂ ಕೂಡ ಒನ್ ಆರ್ ದಿ ಅದರ್ ವೇ ದ ಯೂನಿವರ್ಸ್, ದ ಗಾಡ್ ವಿಲ್ ಶೋ ದೆಮ್. ಸೊ ವೈ ಡು ಯು ಟೇಕ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ? ನೀನು ನಿನ್ನ ಲೈಫಲ್ಲಿ ಖುಷಿಯಾಗಿ ಮಜಾ ಮಾಡ್ಕೊಂಡು ನೀನು ಹೋಗೋದು ನೋಡು. ಫರ್ಗೆಟ್, ಅವ್ನು ನನಗೆ ನಾನು ಅವನಿಗೆ ಮಾಡು. ಬೇಡ ಗುರು ರಿವೆಂಜು. ಅದಿನ್ನೂ ಹೇಟ್ರೆಡ್ ಫಿಲ್ ಆಗುತ್ತೆ ಹೊರತು ನೀನು ಖುಷಿ ಕೊಡೋಲ್ಲ. ಸೊ ರಿವೆಂಜ್ ಮುಗಿದ ಮೇಲೆ ಇನ್ನೊಬ್ಬರ ಮೇಲೆ ರಿವೆಂಜ್ ತೊಗೊಳಕ್ಕೆ ಹೋಗ್ತೀಯಾ? ಬಟ್ ಖುಷಿ ಅನ್ನೋದು ನೀನು ಕೊಟ್ಟಷ್ಟು ನಿನಗೆ ವಾಪಸ್ ಬರುತ್ತೆ. ಜಸ್ಟ್ ಲೈಕ್ ಲವ್. ಹೇಳ್ಬೋದು, ಇದೆಲ್ಲ ಸುಳ್ಳು, ನಾನು ಹುಡುಗಿಗೆ ತುಂಬ, ಅಥವಾ ನಾನು ಹುಡುಗಂಗೆ ತುಂಬ ಲವ್ ಕೊಟ್ಟಿದ್ದೆ, ನಂಗೆ ವಾಪಸ್ ಬರಲಿಲ್ಲ. ಲವ್ ಅನ್ನೋದು ಬರೀ ಹುಡುಗಿ ಕೊಡೋದಲ್ಲ. ಇಟ್ಸ್ ಅಬೌಟ್ ಫ್ಯಾಮಿಲಿ, ಇಟ್ಸ್ ಅಬೌಟ್ ಫ್ರೆಂಡ್ಸ್. ಸ್ಟ್ರೇಂಜರಿಗೆ ರೋಡಲ್ಲಿ ಹೋಗ್ತಿರೋರು ನೀನು ಸ್ಮೈಲ್ ಮಾಡ್ತೀಯಾ? ವೆನ್ ಇಟ್ಸ್ ಯುವರ್ ಬ್ಯಾಡ್ ಡೇ, ಸಮನ್ ವಿಲ್ ಸ್ಮೈಲ್ ಅಟ್ ಯು. ನಿನಗೆ ದಟ್ ಹ್ಯಾಪನ್ಸ್, ದಟ್ ಹ್ಯಾಸ್ ಹ್ಯಾಪನ್ ಟು ಮೀ. ನಾನು ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿರೋದಾಗ, ಗಿವ್ without expecting that someone will do something to you in future, because that is going to happen. That is an ultimate thing, but don't expect it. ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪ್ರತಿ ಸಲ ನಿಮಗೇನಾದರೂ ಬೇಕು ಅಂದಾಗ ಯು ಎಕ್ಸ್ಪೆಕ್ಟ್ ದಟ್ ಪರ್ಸನ್ ಇಸ್ ಗೋನ್ ಬಿ ದೇರ್ ಫಾರ್ ಯು. ಬಟ್ ಅವ್ರ ಸಿಚುವೇಷನಲ್ಲಿ ಅವ್ರಿಗೆ ಇರೋಕ್ಕಾಗಲ್ಲ. ಬಟ್ ನಿಮಗೇನು, ನಾನು ಇದ್ದೆ ತಾನೆ, ಅವ್ರು ಯಾಕಿಲ್ಲ? ಬಿಕಾಸ್ ಐ ಹ್ಯಾವ್ ಲಿಟ್ರಲಿ ಗಾನ್ ಥ್ರೂ ದಟ್ ಬೈ ಮೈ ಸೆಲ್ಫ್. ನಂಬ್ತಿರೋ ಇಲ್ಲ, ಇವಳು ಬರೀ ಕತೆ ಕಟ್ತಾಳೆ ಅಂದ್ಕೊಂಡು ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಅದನ್ನು ಅನುಭವಿಸಿದೆ. ನಾನೇ ಅಂದ್ಕೊಂಡಿದ್ದೀನಿ ನಾನು ಇನ್ನೊಬ್ಬರ ಲೈಫಲ್ಲಿ ಅವ್ರ ಕಷ್ಟದಲ್ಲಿ ನಾನಿದ್ದೆ, ನನ್ನ ಕಷ್ಟದಲ್ಲಿ ಅವ್ರು ಇರಲಿಲ್ಲ ಅಂತ. ಬಟ್ ಥಿಂಕ್ ಅಬೌಟ್ ಇಟ್. ಮೇ ಬಿ ಆ ಸಿಚುವೇಷನಲ್ಲಿ ಅವ್ರು ಬೇರೆ ಏನೋ ಅನುಭವಿಸ್ತಿರ್ತಾರೆ, ನನಗೆ ಗೊತ್ತಿರೋಲ್ಲ. ಸೊ ಬಟ್ ದೇವ್ರು ಒಂದಲ್ಲ ಒಂದು ಕಡೆಯಿಂದ ಹೆಲ್ಪ್ ಮಾಡೇ ಮಾಡ್ತಾನೆ. ಏನೇ ಇದ್ರು ದೇವ್ರನ್ನ ನಂಬಿ, ಯಾರೇ ಕೈ ಬಿಟ್ಟರು ದೇವ್ರ ಕೈ ಬಿಡೋಲ್ಲ. ಐ ಬಿಲೀವ್ ದ್ಯಾಟ್, ಐ ವಾಕ್ ಬೈ ದ್ಯಾಟ್, ಐ ಟಾಕ್ ಬೈ ದ್ಯಾಟ್. ಸೊ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹೋಗ್ಬಿಟ್ಟಿದೆ ಮಿನಿಟ್ಸ್. ಐ ಆಮ್ ಸಾರಿ ಇಫ್ ಐ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟೈಮ್, ಬಟ್ ಐ ರಿಯಲಿ ಲವ್ ಟಾಕಿಂಗ್ ಅಬೌಟ್ ದಿಸ್. ಖುಷಿಯಾಗಿರಿ. ಸಿ ಆನ್ ದ ನೆಕ್ಸ್ಟ್ ವಿಡಿಯೋ. ಓಯ್.